ಓಕೆ, ವಿನಯ್ನ ಕೆರಳಿಸಿದ್ರೆ ವಿನಯ್ ಬಾಯಲ್ಲಿ ತುಂಬಾ ಹಾರ್ಶ್ ವರ್ಡ್ಸ್ ಬರುತ್ತೆ ಅನ್ನೋದು ಮನೆಯವ್ರ ಎಲ್ರಿಗೂ ಗೊತ್ತು. ಬೇಕಂತಲೇ ಮನೇಲಿರೋರು ಒಂದಷ್ಟು ಜನ ಹೋಗಿ ವಿನಯ್ನ ಸುಮ್ನೆ ಪೋಕ್ ಮಾಡ್ತಾ ಇದಾರ ಅಂತ ಇರಬಹುದು. ಯಾಕಂದ್ರೆ ಅದರಲ್ಲಿ ಅವ್ರಿಗೇನೋ ಮೇ ಬಿ ಒಂದು ಮಜಾ ಸಿಗ್ತಾ ಇದೆ. ಬಿಕಾಸ್ ವಿನಯ್ ತುಂಬಾ ಅಗ್ರೆಸಿವ್ ಆಗ್ತಾನೆ ಒಂದು ಚಿಕ್ಕ ವಿಷಯಕ್ಕೆ. ಅದನ್ನ ತುಂಬಾ ಟೈಮ್ ಹೇಳಿದ್ದೀನಿ ಕೂಡ. ಇಲ್ಲಿ ಹೊರಗಡೆ ಬರುವಾಗ ಆ ತಲೆಯಲ್ಲಿ ಆ ಕ್ಯಾಪ್ ಹಾಕಿ ಆ ಲೈಟ್ ಸ್ವಿಚ್ ಇರೋದಲ್ಲಿ ನಾ ಅವನಿಗೆ ಅದೇ ಅಡ್ವೈಸ್ ಕೊಟ್ಟಿದ್ದು. ಅವ್ರಿಗೇನೋ ಮೇ ಬಿ ಒಂದು ಲೆವೆಲ್ ಅಲ್ಲಿ ಅವ್ರಿಗೇನೋ ಗೊತ್ತಾಗಿದೆ ಈ ತರ ಒಂದು ಅಡ್ವಾಂಟೇಜ್ ಆಗಬಹುದು ವಿನಯ್ ನಮ್ಗೆ ಅಗೇನ್ಸ್ಟ್ ಬಂದ್ರೆ. ಸೊ ಇರಬಹುದು. ಬಟ್ ವಿನಯ್ನೂ ಒಂದೊಂದ್ ಟೈಮ್ ಅವನೇ ಹೋಗಿ ಮಾತಾಡ್ತಾನೆ. ಅವ್ನಿಗೆ ಏನಾದ್ ತಪ್ಪು ಅನಿಸಿದ್ರೆ ಇಲ್ಲ ಅವ್ರು ಮಾಡಿದ ಏನೋ ಇಷ್ಟ ಆಗಿಲ್ಲ ಅಂದ್ರೆ ವಿನಯ್ನೇ ಹೋಗಿ ಹೇಳ್ತಾನೆ. ಸೊ ಇರಬಹುದು. ಓಕೆ, ನೀವು ಸ್ವಾಮೀಜಿ ಬಂದಾಗ ಅಂದ್ರೆ ನ್ಯೂ ಇಯರ್ ಬಂದಿದ್ರಲ್ಲ, ನೀವೇನಾದ್ರೂ ಅವ್ರ ಹತ್ರ ಕೇಳಿದ್ರಾ? ನಾವು ಅವ್ರ ಹತ್ರ ಅದು ನಮ್ಮ ಅಮ್ಮ ಬಗ್ಗೆ ಸ್ವಲ್ಪ ಚಿಂತೆ ಇದೆ ಅಂತ ಕೇಳಿದೆ. ಸನ್ ಅಂದ್ರೆ ಡೆಫಿನೆಟ್ಲಿ ಅಮ್ಮ ಬಗ್ಗೆ ಚಿಂತೆ ಇದ್ದೇ ಇರತ್ತೆ. ಅದು ನೀವು ಆರಾಮಾಗಿ ಅವ್ರನ್ನ ನೋಡ್ಕೊಳ್ಳಿ, ಅವ್ರು ಚೆನ್ನಾಗಿರ್ತಾರೆ ಅಂತ ಹೇಳಿದ್ರು. ಅಂಡ್ ಇನ್ನ ಈ 3 ವರ್ಷನೂ ನನ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಎಸ್ಪೆಷಲಿ 2024 ಅದು ಆತರ ಇರತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಇಲ್ಲಿ ಹೊರಗಡೆ ಬಂದಿದ ಮೇಲೆ ಗೊತ್ತಾಗಿದೆ ಎಷ್ಟು ಜನ ಪ್ರೀತಿ ಸಿಕ್ಕಿದೆ ಅಂತ. ಸೊ ತುಂಬಾ ಖುಷಿ ಇದೆ ಆಕ್ಚುಲಿ. ಓಕೆ, ಸ್ವಾಮೀಜಿ ಬಂದೋದ್ಮೇಲೆ ಏನಾದ್ರು ಪ್ರತಾಪ್ ತುಂಬಾ ಇಮೋಷನಲ್ ಆದ್ರ ಅಂತ? ಯಾಕಂದ್ರೆ ಅವರು ಹೇಳ್ತಾರೆ, ನೀನು ಫ್ಯಾಮಿಲಿಯಿಂದ ದೂರ ಇದ್ದಷ್ಟು ನಿನಗೆ ಒಳ್ಳೇದು, ವಿದೇಶದಲ್ಲಿ ಹೋಗಿದ್ಬಿಡು ಅಂತ ಹೇಳ್ತಾರೆ. ಆ ಮಾತು ಕೇಳಿ ಏನಾದ್ರು ಪ್ರತಾಪ್ ಬೇಜಾರಾಗಿದ್ರೆ, ಇಲ್ಲ ಅದ್ರ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಶೇರ್ ಮಾಡ್ಕೊಂಡಿದ್ರ? ಅಂದ್ರೆ ಮನೆಯವ್ರ ಹತ್ರ ಈ ತರ ಸ್ವಾಮೀಜಿ ನನಗೆ ಹೇಳಿದ್ರು ಅಂತ ಹೇಳಿ? ಇಲ್ಲ, ನನ್ನ ಹತ್ರ ಏನು ಹೇಳಿಲ್ಲ. ಬಟ್ ಯಾರೋ ಮಾತಾಡೋದನ್ನ ಕೇಳಿದೆ, ಈ ತರ ಸ್ವಾಮೀಜಿ ಹೇಳಿದ್ರು ಅಂಡ್ ಅದ್ರದ್ದು ಸ್ವಲ್ಪ ಡಿಸ್ಟರ್ಬ್ ಆದ ಅಂತ. ಬಟ್ ನಮ್ಗೆ ಏನು ಶೇರ್ ಮಾಡಿರ್ಲಿಲ್ಲ. ಬಟ್ ಮೇ ಬಿ ಅದೇ ಕಾರಣಕ್ಕೆ ಆ ಊಟ ಎಲ್ಲ ಬಿಟ್ಟಿರಬಹುದು. ಮೇ ಬಿ, ನನ್ಗೆ ಗೊತ್ತಿಲ್ಲ.